ನನ್ನ ಆತ್ಮೀಯ ವೀಕ್ಷಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ನಾನು ಭಾನುವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಾಗ್ಪುರ್ ಟು ಅರಸೀಕೆರೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋದಲ್ಲಿ ನಾನು ಮ್ಯೂಸಿಕ್ ಯೂಸ್ ಮಾಡಿದ್ದೆ. ಅದು ನೋ ಕಾಪಿರೈಟ್ಸ್ ಮ್ಯೂಸಿಕಲ್ಲೇ ತೊಗೊಂಡಿದ್ದು, ಡೌನ್ಲೋಡ್ ಮಾಡ್ಕೊಂಡಿದ್ದು. ಆದರೂ ಅದು ಕಾಪಿರೈಟ್ ಬಂದಿತ್ತು. ಅದು ಕ್ಲಿಯರ್ ಮಾಡೋಕ್ಕೆ ಹೋಗಿ ಸೆಗ್ಮೆಂಟ್ ಸೆಲೆಕ್ಷನ್ ರಾಂಗ್ ಆಗಿ ಆಡಿಯೋ ಡಿಲೀಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಆ ವಿಡಿಯೋನ ಪೂರ್ತಿ ಡಿಲೀಟ್ ಮಾಡಿ ಮತ್ತೆ ನಾನು ಅದನ್ನು ಎಡಿಟ್ ಮಾಡಿಬಿಟ್ಟು ಹೊಸ್ದಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸಾರಿ ಕೇಳ್ತಾಯಿದ್ದೀನಿ ನಮ್ಮ ವೀಕ್ಷಕರಲ್ಲಿ. 1.5K ವ್ಯೂಸ್ ಬಂದಿತ್ತು, 24 hours ಆಗಿರಲಿಲ್ಲ ಇನ್ನು. ಅದಕ್ಕೋಸ್ಕರ ನಾನು ನಮ್ಮ ವೀಕ್ಷಕರಲ್ಲಿ ಸಾರಿ ಕೇಳ್ತಾ ಈ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಟ್ರಕ್ ವ್ಲಾಗ್. ನಾನು ಇವಾಗ ನಾಗ್ಪುರಲ್ಲಿದ್ದೀನಿ. ನಾಗ್ಪುರಿಂದ ಅರಸೀಕೆರೆಗೆ ಲೋಡ್ ಬಂದಿದೆ ನಮಗೆ, ಶಿವಮೊಗ್ಗ ಅರಸೀಕೆರೆಗೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್, ಅರಸೀಕೆರೆ ಕರ್ನಾಟಕ. ಫ್ರೆಂಡ್ಸ್ ಇವಾಗ ನಾನು ದಾಲ್ ಮಿಲ್ ಹತ್ರ ಬಂದಿದ್ದೀನಿ, ದಾಲ್ ಲೋಡ್ ಮಾಡಲಿಕ್ಕೆ. ಇದು ಜಾಗ ಏರಿಯಾ ಭಂಡಾರ ಬೈಪಾಸು, ಅಂದರೆ ನಾಗ್ಪುರ್ ಟು ಕಲ್ಕತ್ತಾ ಹೈವೇ ಇದೆ. ಆ ಹೈವೇನಾಗೆ ಒಂದು ಅರ್ಧ ಕಿಲೋಮೀಟ್ರ್ ಬಂದರೆ ರೈಟ್ ಸೈಡ್ಗಿದೆ ಇದು ಇಂಡಸ್ಟ್ರಿಯಲ್ ಏರಿಯಾ. ಗೌರಿ ಗಣೇಶ ಅಂತ ಹೇಳ್ಬಿಟ್ಟು ದಾಲ್ ಮಿಲ್ಲು, ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಕಾಟ ಮಾಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಪಕ್ಕದ ರೋಡಲ್ಲಿ ಗೌರಿ ಗಣೇಶ ಇರೋದು. ಅಲ್ಲಿ 10 ಟನ್ ಹಾಕ್ಬಿಟ್ಟು ಈ ಮಿಲ್ಲಿಗೆ ಕಳ್ಸೋರೆ, ಇನ್ನು 20 ಟನ್ಗೆ. ಈ ಮಿಲ್ ಹತ್ರ ಬಂದಿದ್ದೀನಿ. 5 ಗಂಟೆಗೆ ಬಂದಿದ್ದೆ ಇಲ್ಲಿ ಮಿಲ್ ಹತ್ರ, ಯಾಕಂದರೆ ನನಗಿಂತ ಮುಂಚೆ 2 ಗಾಡಿ ಇತ್ತು. ಅವು 2 ಗಾಡಿ ಲೋಡ್ ಆಗೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. 8 ಗಂಟೆಗೆ ಲೋಡಿಂಗ್ ಪಾಯಿಂಟ್ ಒಳಗೆ ಬಿಟ್ಕೊಂಡಿದ್ದಾರೆ. ಒಳಗಡೆ ಹಾಕಿದ್ದೀನಿ ಗಾಡಿ ಲೋಡಿಂಗ್ ಪಾಯಿಂಟಲ್ಲಿ, ಲೋಡಿಗೆ ಬಿಟ್ಟಿದ್ದೀನಿ. ಈ ಮಿಲ್ಗೆ ಬೋರ್ಡೇ ಇಲ್ಲ, ಏನು ಹೆಸರು ಅಂತ ಗೊತ್ತಿಲ್ಲ. ಅವನು ಪಾರ್ಟಿ ಕರ್ಕೊಂಬಂದುಬಿಟ್ಟು ಅದ ಗೌರಿ ಗಣೇಶ ಮಿಲ್ಲವನು. ಈ ಮಿಲ್ ಹತ್ರ ಇಲ್ಲಿ ಲೋಡ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ನಿಟ್ಟಾಕಿದ್ದಾರೆ ಲೈನ್ಗೆ. ಅದು 13 ಚೀಲ ಕೂತಿದೆ ಒಂದು ಲೈನ್ಗೆ. ಅಲ್ಲಿಗೆ 600 ಚೀಲ ಅಂದರೆ ಫಸ್ಟ್ ಲೈನಿಗೆ 48 ಹಾಕ್ತಾರೆ, ಇನ್ನು 12 ಲೈನು 46 ಹಾಕ್ಕೊಂಬರ್ತಾರೆ. ಅಲ್ಲಿಗೆ ಫುಲ್ಲು ಲೋಡ್ ಕಂಪ್ಲೀಟ್ ಆಗ್ತದೆ. ಇದು ಆಫೀಸು, ಜಾಗ ಚೆನ್ನಾಗಿದೆ. ಮಿಲ್ಲು ಇವರು ನೋಡಿ, ಇವರೇ ರೈಟ್ರು ಲೋಡ್ ಮಾಡಿಸೋದು. ಫ್ರೆಶ್ ಬೇಳೆ ಬರ್ತಾ ಇದೆ, ಅಲ್ಲಿ ಚೀಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಪೈಪ್ಲೈನಲ್ಲಿ ಬೇಳೆ ಮಿಲ್ಲಾಗಿ ಬರ್ತಾ ಇದೆ. ಬರೋದನ್ನು ಹಂಗೇ ಪ್ಯಾಕ್ ಮಾಡಿ ಫ್ರೆಶ್ ಬೇಳೆ ಲೋಡ್ ಮಾಡ್ತಾ ಇದ್ದಾರೆ. ನೈಟ್ 10:30ಗೆ ಲೋಡ್ ಆಯಿತು. ಕಾಟಾಗೆ ಕಳಿಸಿದ್ರು, ಕಾಟಾಗೆ ಬಂದಿದ್ದೀನಿ. ಅವ್ನು ಕಾಟ ನೈಟ್ ಸರ್ವಿಸ್ ಇಲ್ವಂತೆ, ಅದಕ್ಕೋಸ್ಕರ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ಕಾಟ ಮಾಡಿಕೊಟ್ಬಿಟ್ಟು ಅವನು ಲೈಟ್ ಆಫ್ ಮಾಡ್ಕೊಂಡು ಹೋದ. ಫುಲ್ ಕತ್ಲೆ. ನಾವು ಅದರಲ್ಲೇ ಟಾರ್ಪಲ್ ಹಾಕ್ಕೊಂಡು, ನಾನು ನಮ್ಮ ಫ್ರೆಂಡ್ ಬಂದಿದ್ದ ಜೊತೆಗೆ, ಇಬ್ಬರು ಟಾರ್ಪಲ್ ಹಾಕ್ಕೊಂಡ್ವಿ. ಇವಾಗ 12 ಗಂಟೆ ಆಗ್ತಾಯಿದೆ ನಾವಿಲ್ಲಿ ಬಿಡಲಿಕ್ಕೆ. ಕಾಟದ ಹತ್ರ ಫುಲ್ ಕತ್ಲಿಲ್ಲಿ, ಬೆಳಕೆ ಇಲ್ಲ. ದೂರಗಳಿದಾವೆ ಬೇರೆ ಬೇರೆ ಫ್ಯಾಕ್ಟ್ರಿಗಳೆಲ್ಲ. ಕಾಟದವನು ನೈಟ್ ಸರ್ವಿಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಮಹಾರಾಷ್ಟ್ರದಲ್ಲಿ ಡೀಸೆಲ್ ರೇಟು 92 ರೂಪಾಯಿ 61 ಪೈಸೆ ಇದೆ. ಡೆನ್ಸಿಟಿ 828.4 ಇದೆ. 0 ಇತ್ತು, ಈಗ ಸ್ಟಾರ್ಟ್ ಮಾಡಿದ್ದೀವಿ ಹಾಕ್ಲಿಕ್ಕೆ. ಎಷ್ಟು ಹಿಡಿತದೆ ನೋಡಬೇಕು. ಚಿಕ್ಕ ಗನ್ನಲ್ಲಿ ಜಾಲ್ರಿ ಇದೆ, ಅದಕ್ಕೆ ಒಂದೇ ಪಾಯಿಂಟ್ಗೆ ಹೋಗೋದು. ಲೇಟ್ ಆಗುತ್ತೆ ನಮ್ಗೆ ಸ್ವಲ್ಪ ಹಾಕೋಕ್ಕೆ. ಇದು ಬಂದ್ಬಿಟ್ಟು ಬುಟ್ಟಿ ಬೂರಿ ಅಂತ ಹೇಳ್ಬಿಟ್ಟು, ಬುಟ್ಟಿ ಬೂರಿ ಹೈವೇನಾಗೆ ಇದೆ. ಬುಟ್ಟಿ ಬೂರಿ ಅಂತ ಇದೆ. ಅಲ್ಲಿಂದ ಒಂದು ಟೋಲ್ ಗೇಟ್ ಬರುತ್ತೆ ಬೈಪಾಸಲ್ಲಿ. ನಾಗ್ಪುರಿಂದ ಒಂದು 30-35 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಬಂಕ್ ಇದೆ. ಇದು ನೋಡಿ, ಬಳ್ಳಾರಿ ಗಾಡಿ. ಇವರು ಕೋಳಿ ಫೀಡ್ಸ್ ಏನೋ ತುಂಬಿದ್ದಾರಂತೆ. ಅವರು ಇಲ್ಲೇ ಡೀಸೆಲ್ ಹಾಕ್ಸ್ತಾ ಇದ್ದಾರೆ. ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ನಾವು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊರಡ್ಬೇಕು. ಇಲ್ಲಿಂದ ಇನ್ನು ಕರ್ನಾಟಕಕ್ಕೆ ಬರುತ್ತೆ. ಇಲ್ಲಿ ಫುಲ್ ಮಾಡಿದ್ರೆ 1000 ಕಿಲೋಮೀಟ್ರು ಓಡುತ್ತೆ. ಫುಲ್ ಆಗ್ತಾ ಇದೆ, ನಿಧಾನಕ್ಕೆ ಸ್ಲೋವಾಗಿ ಆಗ್ತಾ ಇದ್ದಾರೆ. ಫುಲ್ ಆಯಿತು. ಗಾಡಿ ನಂಬರ್ ಎಂಟ್ರಿ ಮಾಡ್ತಾ ಇದ್ದಾರೆ ಬಿಲ್ ತೆಗಿಯೋಕ್ಕೆ. ಎಷ್ಟು ಲೀಟ್ರ್ ಹಿಡ್ದಿದೆ? 293.51, 27,181 ರೂಪಾಯಿ 96 ಪೈಸೆಗೆ ಫುಲ್ಲಾಗಿದೆ.
ಇಲ್ಲಿ ನಮ್ಮದೆಲ್ಲ ಸ್ಮಾರ್ಟ್ ಫಿಟ್ ಕಾರ್ಡು, ಭಾರತ್ ಪೆಟ್ರೋಲಿಯಮ್ದು ಕಾರ್ಡ್ ಇದೆ. ಅದು ರೀಚಾರ್ಜ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತೀನಿ. ಈ ಕಾರ್ಡ್ ಕೊಟ್ಟಿದ್ದೀನಿ ನೋಡಿ, ಪೇಮೆಂಟ್ ಆಗ್ತಾಯಿದೆ. ಇದು ನನಗೆ ಪಾಯಿಂಟ್ಸ್ ಬರುತ್ತೆ ಇದರಲ್ಲಿ. ಕಾರ್ಡು ರೀಚಾರ್ಜ್ ಮಾಡಿ ಆನ್ಲೈನಲ್ಲಿ ಹಾಕ್ಸಿದ್ರೆ ನೋಡಿ, ಭಾರತ್ ಕಾರ್ಡ್ ಅದು ಕಂಪ್ನಿಯವರಿಂದ ಕೊಡ್ತಾರೆ. ಅವರು ಭಾರತ್ ಬಂಕಲ್ಲಿ ಕೇಳಿದ್ರೆ ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ನಾನಿಲ್ಲಿ ನೆಲಮಂಗಲದಲ್ಲಿ ತೊಗೊಂಡಿದ್ದು ಕಾರ್ಡು. ಇದೇ ಕಾರ್ಡಲ್ಲೇ ಡೀಸೆಲ್ ಹಾಕ್ಸೋದು ನಾನು. ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸು ಯಾವಾಗ ಬೇಕೋ ಆವಾಗ ನಾವು ಕನ್ವರ್ಷನ್ ಮಾಡ್ಕೊಂಡ್ರೆ ನಮ್ಗೆ ಅಮೌಂಟ್ ಸಿಗುತ್ತೆ. ಇವಾಗ ನೈಟ್ 2 ಗಂಟೆ ಆಗಿದೆ. ಚಳಿ ತುಂಬ ಜಾಸ್ತಿ ಇಲ್ಲಿ. 10 ಡಿಗ್ರಿ ಏನೋ ಇದೆ ಟೆಂಪ್ರೇಚರ್. 10 ಡಿಗ್ರಿ ಇದೆ, 10 ಡಿಗ್ರಿ ಇದೆ ಟೆಂಪ್ರೇಚರ್ ಇಲ್ಲಿ. ಅದಕ್ಕೆ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ನಮ್ಮ ಫ್ರೆಂಡ್ ಅವನ ಜೊತೆಗೆ ಬಂದಿರೋನು ನನ್ನ ವಿಡಿಯೋ ಮಾಡಬೇಡ ಅಂತ ಇದ್ದಾನೆ. ಇದು ಜಾಮ್ ಅಂತ ಊರು. ಜಾಮಲ್ಲಿ ನಾವು ರೈಟ್ ತೊಗೋಬೇಕು ಹೈದ್ರಾಬಾದ್ ಬರಬೇಕಂದ್ರೆ. ಸ್ಟ್ರೈಟ್ ಹೋದರೆ ಚಂದ್ರಾಪುರ್ಗೆ ಹೋಗ್ತದೆ. ಇಲ್ಲಿ ನೋಡಿ, ಟೀ ಅಂಗಡಿ ಈ ಥರ ಇರುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಟೀ ಅಂಗಡಿಗಳು ಈ ಥರ ಇದ್ದಾವೆ. ಸಮೋಸ ಎಲ್ಲ ಇದೆ ನೋಡಿ. ಸಮೋಸ ಇನ್ನೂ ಇಟ್ಕೊಂಡಿದ್ದಾರೆ. ರಾತ್ರಿ 2 ಗಂಟೆ ಆದರೂ ಸಮೋಸ ಇಟ್ಕೊಂಡಿದ್ದಾರೆ ನೋಡಿ. ಇದೆ ಸಮೋಸ ಇಲ್ಲಿದು. ಟೀ ಕುಡ್ಕೊಂಡು ಹೊರಡಬೇಕು. ಇಲ್ಲಿಂದ ಬಾರ್ಡ್ರ್ ಪಾಸ್ ಮಾಡಬೇಕು. ಬಾರ್ಡ್ರಿಗೆ ಹೋಗಿ ಮಹಾರಾಷ್ಟ್ರ ಬಾರ್ಡ್ರ್ ಹೋಗೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ. ಹೊರಡ್ತೀವಿ ಇಲ್ಲಿಂದ. ಮಹಾರಾಷ್ಟ್ರ ಬಾರ್ಡ್ರು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ. ತುಂಬ ಚಳಿ ಜಾಸ್ತಿ, ಅದಕ್ಕೆ ಬಿಸಿ ಕಾಯಿಸೋಣ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ಚಳಿ ತಡ್ಕೊಳಕ್ಕಾಗಲ್ಲ. 9 ಡಿಗ್ರಿ ಟೆಂಪ್ರೇಚರ್ ಇದೆ ಇಲ್ಲಿ ಇವಾಗ. ಅದಕ್ಕೆ ನೋಡಿ, ಡಾಬಾಗಳ ಹತ್ರ ಎಲ್ಲ ಈ ಥರ ಬೆಂಕಿ ಹಾಕ್ಕೊಂಡು ಕಾಯಿಸ್ತಾ ಇರ್ತಾರೆ. ಟೀ ಕುಡ್ಕೊಂಡು ಹೊರಡಬೇಕು. ಬೆಳಗ್ಗೆ ಬಾರ್ಡ್ರ್ ಪಾಸ್ ಮಾಡಬೇಕು. ಇಲ್ಲಿಂದ ಹೊರಡ್ತೀವಿ ಇವಾಗ ಟೀ ಕುಡ್ಕೊಂಡು. 4 ಗಂಟೆ ಆಗಿದೆ ಇವಾಗ ಟೈಮು. ಟೀ ಕುಡ್ಕೊಂಡು ಹೊರಡ್ತೀನಿ. ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ದೀನಿ. ಇಲ್ಲಿ ಪೇಮೆಂಟ್ ಮೇಲೆ ಹೋಗ್ಬೇಕು ನೋಡಿ. ಎಲ್ಲೆಲ್ಲ ಏನು ಹೋಗ್ತವೆ. ಇವತ್ತು ತುಂಬ ಟ್ರಾಫಿಕ್ ಕಡಿಮೆ ಐತೆ. ಒಂದೊಂದು ದಿವಸ ಸಿಕ್ಕಾಪಟ್ಟೆ ಜಾಮ್ ಇರೋದು ಬಾರ್ಡ್ರು. ಗಾಡಿಗಳು ಕಡಿಮೆ ಇದ್ದಾವೆ. ಎರಡು ಪೇಮೆಂಟ್ ಓಪನ್ ಬಿಟ್ಟಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು. ಈಗ ಬಿಟ್ಮೇಲೆ ನಾವು ಪಾಸ್ ಆಗ್ಬೇಕು ಇಲ್ಲಿಂದ. ಪೇಮೆಂಟ್ ಮಾಡೋಕ್ಕೆ ಕಾಸು ತಗೊಂತಾರೆ. ಈಗ 188 ರೂಪಾಯಿ ಇದೆ. 2 ರೂಪಾಯಿ ಚೇಂಜ್ ಕೊಡೋಲ್ಲ, 10 ರೂಪಾಯಿ ಮಾತ್ರ ಕೊಡ್ತಾರೆ. ಅದಕ್ಕೆ ಕೇಳಿದ್ರೇ 10 ರೂಪಾಯಿ ಕೊಡೋದಿಲ್ಲ ಅಂದರೆ ಅದು ಕೊಡೋದಿಲ್ಲ ಇಲ್ಲಿ ಬಾರ್ಡ್ರಲ್ಲಿ. ಕೆಲವರು ಡ್ರೈವರ್ಗಳು ಬಿಟ್ಟದೆ ಹೋಗ್ಬಿಡ್ತಾರೆ ಮರ್ತು ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ ಮಾತ್ರನೇ ಕೊಡೋದು. ಕೇಳ್ಬಿಟ್ಟು ಈಸ್ಕೋಬೇಕು ನಾವು. ಇಲ್ಲಿಂದ ತೆಲಂಗಾಣ ಬಾರ್ಡ್ರು ಒಂದು 20 ಕಿಲೋಮೀಟ್ರ್ ಇದೆ. ಇಲ್ಲಿ ಕಾಟಾ ಸ್ಲಿಪ್ ಕೊಡ್ತಾನೆ. ಅದನ್ನು ತಗೊಂಡು ನಾವು ಆಫೀಸ್ಗೆ ಹೋಗ್ಬೇಕು. ನಾನೊಂದ್ಸತಿ ಹಂಗೆ ಯಾಮಾರ್ಬಿಟ್ಟಿದ್ದೆ. ನಾವು ಕೇಳಿದ್ರೆ ಮಾತ್ರನೇ ಚೇಂಜ್ ವಾಪಸ್ ಕೊಡೋದು. ಅವರಿಲ್ಲ ಅಂದರೆ, ಕೇಳಲಿಲ್ಲ ಅಂದರೆ ಕೊಡೋದೇ ಇಲ್ಲ ನೋಡಿ. ಬಾರ್ಡ್ರ್ ಪಾಸಾಗಿ ಇವಾಗ ನಾನು ಹೈವೇಗೆ ಜಾಯಿನ್ ಆಗ್ತಾಯಿದ್ದೀನಿ. ಇಲ್ಲಿಂದ ತೆಲಂಗಾಣ ಬಾರ್ಡ್ರ್ 20 ಕಿಲೋಮೀಟ್ರ್ ಇದೆ. ಕವಾಸ ಬಾರ್ಡ್ರಲ್ಲಿ ಹಂಗೆ ಒಂದ್ಸತಿ ನಾನು ಬರಬೇಕಾದ್ರೆ 500 ರುಪೀಸ್ ಚೇಂಜ್ ಇರಲಿಲ್ಲ. ಕೊಟ್ಟೆ, ಚೇಂಜ್ ಕೇಳ್ದೆ. ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸರಿ, ಚೇಂಜ್ ಇಲ್ಲ, ಗಾಡಿ ಮುಂದೆ ನಿಲ್ಲಿಸ್ಬಾ ಅಂತ ಅಂದ. ಹೋಗಿ ಬಂದರೆ ನೋಡಿದ್ರೆ ಇದು ನನಗೆ ಕಾಸೇ ಕೊಟ್ಟಿಲ್ಲ ಅಂತ ಇದ್ದಾನೆ. ನಾನು ಆವಾಗಲೇ ಕೊಟ್ಟೆ ನಿನ್ನ ಚೇಂಜು, ನಿಂಗೆ ಕೊಟ್ಟಿದ್ದೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ಮೋಸ ಮಾಡ್ತಾರೆ. ಹುಷಾರಾಗಿರ್ಬೇಕು. ಆವಾಗಲೇ ಈಸ್ಕೊಂಡು ಹೋಗ್ಬೇಕು ನಾವು. ಇಲ್ಲಾಂದರೆ ನಾವೇ ಚೇಂಜ್ ಇಟ್ಕೊಂಡೋಗಿ ಚೇಂಜ್ ಕೊಡಬೇಕು ಅವ್ರಿಗೆ. ಬೆಳಗ್ಗೆ 7:30 ಆಗಿದೆ. ಬಾರ್ಡ್ರಿಂದ ಒಂದು 80 ಕಿಲೋಮೀಟ್ರ್ ಬಂದಿದ್ದೀನಿ. ಅದಕ್ಕೆ ಟೈರೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಬಾರ್ಡ್ರಲ್ಲಿ ಚೆಕ್ ಮಾಡಿದ್ದು ಏನಾದರೂ ಕಲ್ಲು ಚುಚ್ಕೊಂಡಿರ್ತವೆ ಅಂತ, ಇಲ್ಲಾಂದರೆ ನಟ್ ಬೋಲ್ಟ್ ಏನಾದರೂ ಚುಚ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಎಲ್ಲ ನಾನು.
ಇಲ್ಲಿಂದ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ತೋರಿಸ್ತಾ ಇದೆ ಬೋರ್ಡು. ರೈಟ್ಗೆ ಹೋಗ್ಬೇಕಿದೆ, ಕಾಮಾರೆಡ್ಡಿಗೆ ಹೋಗೋದು. ನಾವು ಹೈದ್ರಾಬಾದ್ಗೆ ಸ್ಟ್ರೈಟ್ ಬರಬೇಕು. ಇಲ್ಲಿ ಮುಂದೆ ಬಂದರೆ ಕಾಮಾರೆಡ್ಡಿ RTO ಆಫೀಸ್ ಇದೆ. ಇಲ್ಲಿ ಬಾರ್ಡ್ರ್ ಇಲ್ಲ, ಏನೂ ಇಲ್ಲ, ಆದರೂ RTO ಆಫೀಸ್ ಇಟ್ಕೊಂಡಿದ್ದಾರೆ ಇಲ್ಲಿ. ನಾವು ಕಾಸು ಕೊಡಲೇಬೇಕು, 400 ರೂಪಾಯಿ ಕೊಡಬೇಕು ಅವನಿಗೆ. ಇಲ್ಲ ಅಂದರೆ ಫೈಲ್ ತೊಗೊಂಬ, ಮೆಕ್ಯಾನಿಕಲ್ ತಗೋ ಅಂತ ಹೇಳ್ತಾನೆ, ಮೆಕ್ಯಾನಿಕಲ್ ಕೇಸ್ ತಗೋ ಅಂತ ಹೇಳ್ತಾನೆ. ಕಾಸು ಕೊಟ್ಟರೆ, ಲಂಚ ಕೊಟ್ಟರೆ ಯಾವ ಕೇಸು ಇಲ್ಲ, ಏನೂ ಇಲ್ಲ. ಅವನಿಗೆ ಬೇಕಾಗಿರೋದು 400 ರೂಪಾಯಿ ಒಂದು ಗಾಡಿಗೆ, 14 ವೀಲ್ಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಕೇಸು. ಇವಾಗ ಹೈದ್ರಾಬಾದ್ ಎಂಟ್ರೆನ್ಸ್ ಬಂದಿದ್ದೀನಿ. ನಾನು ಲೆಫ್ಟಿಗೆ ಹೋಗಬೇಕು, ಬೆಂಗಳೂರು ರೋಡಿಗೆ ಹೋಗ್ಬೇಕಂದ್ರೆ. ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ಸಿಟಿಗೆ ಹೋಗುತ್ತೆ. ಲೆಫ್ಟಿಗೆ ಹೋಗಿ ಅಲ್ಲಿಂದ ನಾನು 16ನೇ ನಂಬರಲ್ಲಿ ಇಳ್ಕೋಬೇಕು ಬೆಂಗಳೂರಿಗೆ ಹೋಗ್ಬೇಕಂದ್ರೆ. ಇಲ್ಲಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ಇದೆ ನಾವು ಎಕ್ಸಿಟ್ ಆಗೋದು. ಈಗ ನಾನು 6ನೇ ನಂಬರಲ್ಲಿ ಇನ್ ಆಗ್ತಾ ಇದ್ದೀನಿ, 16ನೇ ನಂಬರಲ್ಲಿ ಎಕ್ಸಿಟ್ ಆಗಬೇಕು. ಟೋಲ್ ಗೇಟ್ ಬಂತು, ನೆಹರು ಔಟರ್ ರಿಂಗ್ ರೋಡ್ ಇದು. ಟೋಲ್ ಗೇಟ್ ಪಾಸ್ ಮಾಡಿ ಮುಂದೆ ನಾನು ರೈಟ್ಗೆ ಹೋಗಬೇಕು. ಲೆಫ್ಟಿಗೆ ಹೋದರೆ ಬಾಂಬೆಗೆ ಹೋಗೋ ರೋಡ್ಗೆ ಹೋಗುತ್ತೆ, ಅದು ಔಟರ್ ರಿಂಗ್ ರೋಡನ್ನೇ. ನಾನು ಇಲ್ಲಿಂದ ರೈಟ್ಗೆ ಹೋಗಬೇಕು ಮುಂದೆ ಹೋಗಿ. ತುಂಬ ಚೆನ್ನಾಗಿದೆ ರೋಡಿದ್ದು, ಔಟರ್ ರಿಂಗ್ ರೋಡು, ನೆಹರು ಔಟರ್ ರಿಂಗ್ ರೋಡು. ಕ್ಲೀನ್ ಮೇಂಟೆನೆನ್ಸ್ ಎಲ್ಲ ಸೂಪರಾಗಿದೆ ಇದು, ತುಂಬ ಚೆನ್ನಾಗಿದೆ ಇದು. ಇವಾಗ ಹೈದ್ರಾಬಾದ್ ರಿಂಗ್ ರೋಡ್ ಎಕ್ಸಿಟ್ ಹತ್ರ ಬಂದಿದ್ದೀನಿ. 16ನೇ ನಂಬರಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಇಲ್ಲಿ ಮುಂದೆ 2 ರೋಡ್ ಬರುತ್ತೆ, ನಾವು ಲೆಫ್ಟ್ಗೆ ಹೋಗಬೇಕು. ರೈಟ್ ರೋಡು ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ಗೆ ಹೋಗುತ್ತೆ. ಏರ್ಪೋರ್ಟ್ ರೋಡಿಂದ ಹಂಗೆ ಹೈದ್ರಾಬಾದ್ ಸಿಟಿಗೆ ಹೋಗೋ ರೋಡಿಗೆ ಕನೆಕ್ಷನ್ ಆಗುತ್ತೆ, ಅದು ಜಾಯಿನ್ ಆಗುತ್ತೆ. ಮುಂದೆ ಟೋಲ್ ಗೇಟ್ ಇದೆ, ಇದು ಶಂಷಾಬಾದ್ ಅಂತ ಏರಿಯಾ. ಇಲ್ಲಿ ಟೋಲ್ ಗೇಟ್ ಪಾಸ್ ಮಾಡ್ಕೊಂಡು ನಾವು ಮುಂದೆ ಸೀದಾ ಬೆಂಗಳೂರು, ಒಂದೇ ರೋಡ್ ಸ್ಟ್ರೈಟು. ಇಲ್ಲಿಂದ 550 ಕಿಲೋಮೀಟ್ರ್ ಇದೆ ಬೆಂಗಳೂರು. ಹೈದ್ರಾಬಾದ್ ಬೆಂಗಳೂರು ಹೈವೇನಲ್ಲಿ ಈ ಥರ ಯೂಟರ್ನ್ ಇರೋ ಕಡೆ ಎಲ್ಲ ಈ ಥರ ಲೈಟ್ಸ್ ಹಾಕಿದ್ದಾರೆ, ಯಾಕಂದರೆ ಗೊತ್ತಾಗಲಿ ಗಾಡಿಗಳು ಸ್ಲೋ ಹೋಗಲಿ ಅಂತ ಹೇಳ್ಬಿಟ್ಟು ಸಿಗ್ನಲ್ ಲೈಟ್ ಹಾಕಿದ್ದಾರೆ. ಪೆನ್ಗೊಂಡೆಯಿಂದ ಬರೋ ರೋಡಲ್ಲಿ 4 ಕಿಲೋಮೀಟ್ರು ಕರ್ನಾಟಕ ಇದೆ. ಪೆನ್ಗೊಂಡ ಮಡಕ್ಶಿರ ಸೆಂಟ್ರಲ್ಲಿ, ಅಲ್ಲಿ ರೇಟ್ ಬಂದು 88 ರೂಪಾಯಿ 81 ಪೈಸೆ ಇದೆ. ಡೆನ್ಸಿಟಿ 824.8 ಇದೆ. ಇದು ಕರ್ನಾಟಕ ಅಲ್ವಾ, ಅದಕ್ಕೆ ಡೀಸೆಲ್ ರೇಟ್ ಕಡಿಮೆ ಹಾಕಂತ ಇದ್ದೀನಿ. 1000 ಕಿಲೋಮೀಟ್ರ್ ಓಡಿದೆ ಗಾಡಿ ಇಲ್ಲಿಗೆ. ಮತ್ತೆ ನಾನು ಆಂಧ್ರದಲ್ಲೇ ಹೋಗಬೇಕು, ಮುಂದೆ ಮಡಕ್ಶಿರಾಯಿಂದ ಶಿರಾಗೆ ಹೋಗಬೇಕು. ಶಿರಾ ಹೋಗಿ ಬುಕ್ಕಾಪಟ್ನ ಹೋಗಿ, ಬುಕ್ಕಾಪಟ್ನದಿಂದ ಉಳಿಯಾರ್ ಹೋಗಿ, ಉಳಿಯಾರಿಂದ ನಾನು ಅರಸೀಕೆರೆ ಹೋಗಬೇಕು. ಅದಕ್ಕೆ ಇಲ್ಲೇ ಡೀಸೆಲ್ ಹಾಕ್ಕಂತ ಇದ್ದೀನಿ ನಾನು. ಕರ್ನಾಟಕದಾಗ ರೇಟ್ ಕಡಿಮೆ, ಆಂಧ್ರದಲ್ಲಿ ರೇಟ್ ಜಾಸ್ತಿ. ಅದಕ್ಕೆ ನೋಡಿ 14,000ಕ್ಕೆ ಡೀಸೆಲ್ ಹಾಕ್ಕೊಂಡಿದ್ದೀನಿ. 157.64 ಬಂದಿದೆ 14,000ಕ್ಕೆ. ಇಲ್ಲಿ ಕಾರ್ಡು ನಮ್ಮದು ಮಾಮೂಲಿ ಕಾರ್ಡ್ ಸ್ವೈಪ್ ಮಾಡಿ ಹೋಯ್ತಾ ಇರೋದು. ಮಡಕ್ಶಿರ ಪಾಸ್ ಆದಮೇಲೆ ಚಂದ್ರಭಾವಿ ಗೇಟ್ ಅಂತ ಬರುತ್ತೆ, ಅಲ್ಲಿಂದ ರೈಟ್ಗೆ ಹೋಗಬೇಕು. ಲೆಫ್ಟಿಗೆ ಬಂದರೆ ಸೀದಾ ಮಧುಗಿರಿ ಕೊರಟಗೆರೆ ಬೆಂಗಳೂರು ಹೋಗುತ್ತೆ. ರೈಟ್ಗೆ ಹೋದರೆ ರೊಳ್ಳೆ ಅಗಳಿಯಿಂದ ಶಿರಾಗೆ ಹೋಗುತ್ತೆ. ರೋಡ್ ಇದು ಹೊಸ್ದಾಗಿ ಮಾಡಿದ್ದಾರೆ ರೋಡು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗೂ ಗೊತ್ತಿರಲಿಲ್ಲ ಈ ರೋಡು. ನಮ್ಮ ಫ್ರೆಂಡ್
ಕೇಳಿದಕ್ಕೆ ಹಿಂಗೆ ಹೋಗು, ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಾವು ಇವಾಗ ಶಿರಾಗ್ ಹೋಗ್ಬೇಕಂದ್ರೆ ಇಲ್ಲ ಮಧುಗಿರಿ ಬಂದು ಹೋಗಬೇಕು, ಇಲ್ಲ ಅಂದರೆ ತುಮಕೂರು ಹೋಗ್ಬಿಟ್ಟು ಗುಬ್ಬಿ ಹೋಗಿ ಹಂಗಾದ್ರೂ ಹೋಗ್ಬೋದು ಅರಸೀಕೆರೆಗೆ ಹೋಗೋಕ್ಕೆ. ಆದರೆ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹಂಗೋದ್ರೆ. ಇದು ಶಾರ್ಟ್ಕಟ್ ರೋಡು ಹೊಸ್ದಾಗಿದೆ. ಟೋಲ್ ಗೇಟ್ ರೆಡಿ ಮಾಡಿದ್ದಾರೆ, ಇನ್ನು ಟೋಲ್ ಗೇಟ್ ಸ್ಟಾರ್ಟ್ ಆಗಿಲ್ಲ. ರೋಡ್ ತುಂಬ ಚೆನ್ನಾಗಿದೆ, ಹೊಸ ರೋಡು. ಯಾರಾದರೂ ಶಾರ್ಟ್ಕಟ್ ರೋಡಲ್ಲಿ ಈ ರೋಡಲ್ಲಿ ಬಂದರೆ ಹೋಗ್ಬೋದು. ಈ ರೋಡಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ರೋಡ್ ಇದು. ಉಳಿಯಾರಿಂದ ಬಂದರೆ ಅರಸೀಕೆರೆಯಲ್ಲಿ ರೈಟ್ ತೊಗೊಂಡ್ರೆ ಸಿಟಿ ಎಲ್ಲ ಪಾಸ್ ಆದಮೇಲೆ ಲಾಸ್ಟ್ ಡೆಡ್ ಎಂಡಲ್ಲಿ ರೈಟ್ ಸೈಡ್ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ ಇದು ಶಂಕರ್ ಇಂಡಸ್ಟ್ರೀಸ್ ಅಂತ. ಅಲ್ಲಿ ಬಂದು ಗಾಡಿ ಖಾಲಿ ಆಯಿತು ಫೈನಲಿ. ಅಲ್ಲಿ ಒಳಗಡೆ ವಿಡಿಯೋಗ್ರಫಿ ಪ್ರಾಫಿಬಿಟೆಡ್ ಇದೆ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಒಳಗಡೆ ಅನ್ಲೋಡ್ ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ. ನೋಡಿ, ಇದೆ ಶಂಕರ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸೋದು. ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ಫೈನಲಿ ಪೇಮೆಂಟು 2 ರೂಪಾಯಿ ಬಾಡಿಗೆ ಇದ್ದಿದ್ದು. ಇವರು ನಮಗೆ ಸ್ವಲ್ಪ ಮಾತ್ರ ಕ್ಯಾಶ್ ಕೊಟ್ಟರು, ಮಿಕ್ಕಿದ್ದೆಲ್ಲ ಚೆಕ್ ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಚೆಕ್ ತೊಗೊಂಡೋಗಿ ಬ್ಯಾಂಕಿಗೆ ಹಾಕೊಂಡು ಪೇಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೋಡಿಗೆ ಹೋಗಕ್ಕೆ ಡೀಸೆಲಿಗೆ ಮಾತ್ರ ನಮಗೆ ಕ್ಯಾಶ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು.